ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ವರ್ಚುವಲ್ ಡೆಬಿಟ್ ಕಾರ್ಡನ್ನು ಹೇಗೆ ಜನ್ರೇಟ್ ಮಾಡೋದು ಮತ್ತು ಫೋನ್ಪೇಗೆ ಹೇಗೆ ಲಿಂಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. IPPB ಆ್ಯಪನ್ನು ಓಪನ್ ಮಾಡಿ ಅದರಲ್ಲಿ ಹೋಮ್ ಸ್ಕ್ರೀನಲ್ಲಿ ಕಾಣಿಸುವಂತಹ ರೂಪೇ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಕ್ರೀನಲ್ಲಿ ರಿಕ್ವೆಸ್ಟ್ ವರ್ಚುವಲ್ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. 60 ಮಂತ್ಸ್ ವ್ಯಾಲಿಡಿಟಿ ಇರುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಟಿಕ್ ಮಾಡಿ ಕನ್ಫರ್ಮನ್ನು ಕೊಡಿ. 25 ರೂಪಿ ಡಿಡಕ್ಟ್ ಆಗುತ್ತೆ ಫಾರ್ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಇರುತ್ತೆ. ಅಲ್ಲಿ ಕಂಟಿನ್ಯೂ ಅನ್ನು ಕೊಡಿ. ನೆಕ್ಸ್ಟು OTP ಸ್ಕ್ರೀನ್ ಓಪನ್ ಆಗುತ್ತೆ. OTPಯನ್ನು ಎಂಟರ್ ಮಾಡಿ ಮತ್ತು ಸಬ್ಮಿಟನ್ನು ಪ್ರೆಸ್ ಮಾಡಿ. ವರ್ಚುವಲ್ ಡೆಬಿಟ್ ಕಾರ್ಡ್ ಸಕ್ಸಸ್ಫುಲ್ಲಾಗಿ ಜನ್ರೇಟ್ ಆಗುತ್ತೆ. ಆದರೆ ಇದು ಇನ್ಆ್ಯಕ್ಟಿವ್ ಕಂಡೀಷನಲ್ಲಿ ಇರುತ್ತೆ. ಇವಾಗ ನೀವು 30 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ನೀವು 30 ಮಿನಿಟ್ಸ್ ವೆಯ್ಟ್ ಮಾಡಿದ ಮೇಲೆ IPPB ಒಳಗಡೆ ಹೋಗಿ ಅನ್ಬ್ಲಾಕ್ ವರ್ಚುವಲ್ ಡೆಬಿಟ್ ಕಾರ್ಡ್ ಮೇಲೆ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಸ್ಕ್ರೀನಲ್ಲಿ ಕನ್ಫರ್ಮ್ ಕೇಳುತ್ತೆ. ಕನ್ಫರ್ಮನ್ನು ಕೊಡಿ. MPIN-ಅನ್ನು ಎಂಟರ್ ಮಾಡಿದ ಮೇಲೆ ಕನ್ಫರ್ಮನ್ನು ಕೊಡಿ. ನೀವು ಇವಾಗ ವರ್ಚುವಲ್ ಡೆಬಿಟ್ ಕಾರ್ಡ್ ಸಕ್ಸಸ್ಫುಲ್ಲಾಗಿ ಅನ್ಬ್ಲಾಕ್ ಆಗುತ್ತೆ. ಇವಾಗ ನಾವು ಫೋನ್ಪೇಗೆ ಹೇಗೆ ಲಿಂಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫೋನ್ಪೇನ ಓಪನ್ ಮಾಡಿ ಟಾಪ್ ರೈಟಲ್ಲಿರುವಂತಹ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಮ್ಯಾನೇಜ್ ಪೇಮೆಂಟ್ಸ್ ಅನ್ನೋ ಐಕಾನ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ UPI ಬ್ಯಾಂಕ್ ಅಕೌಂಟ್ಸ್ ಅಂತ ಐಕಾನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಕೆಲವ್ರಿಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಐಕಾನ್ ಫಸ್ಟೇ ಇರುತ್ತೆ. ನಿಮಗೇನಾರು ಅದು ಇಲ್ಲ ಅಂತ ಅಂದರೆ ಸರ್ಚ್ ಐಕಾನ್ ಒಳಗಡೆ ಹೋಗಬೇಕು. ಅಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಮ್ಯಾನ್ಯುವಲ್ ಆಗಿ ಎಂಟರ್ ಮಾಡಿ. ಆವಾಗ ನಿಮಗೆ ಇದು ಕಾಣಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ಅಲೋ ಆ್ಯಕ್ಸೆಸನ್ನು ಕೊಡಿ. ಮೆಸೇಜ್ ರಿಸೀವಿಂಗ್ಗೆ ಅಲೋ ಅನ್ನು ಕೊಡಿ. ನೆಕ್ಸ್ಟ್ ಪೇಜಲ್ಲಿ UPIN-ಅನ್ನು ಸೆಟ್ ಮಾಡಿ. ಈ UPIN ಸೆಟ್ ಮಾಡಬೇಕು ಅಂತ ಅಂದರೆ ನಮಗೆ ಕಾರ್ಡ್ ಡೀಟೇಲ್ಸ್ ಬೇಕಾಗಿರುತ್ತೆ. ಈ ಕಾರ್ಡ್ ಡೀಟೇಲ್ಸ್ ನಮಗೆ IPPB-ನಲ್ಲಿ ಸಿಗುತ್ತೆ. IPPB ಆ್ಯಪ್ ಒಳಗಡೆ ಹೋಗಿ ವ್ಯೂ ಕಾರ್ಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾಗ ನಿಮಗೆ MPIN-ಅನ್ನು ಕೇಳುತ್ತೆ. MPIN ನಿಮ್ಮ ಹತ್ರ ಇರುವಂಥ 4 MPIN-ಅನ್ನು ಕೊಡಿ, ಸಬ್ಮಿಟ್ ಕೊಡಿ. ಇವಾಗ ಕಾರ್ಡ್ ಡಿಸ್ಪ್ಲೇ ಆಗುತ್ತೆ. ಕಾರ್ಡ್ ಡೀಟೇಲ್ಸನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಕಾರ್ಡ್ ಡೀಟೇಲ್ಸನ್ನು ಫೋನ್ಪೇ ಒಳಗಡೆ ಎಂಟರ್ ಮಾಡಿ ಮತ್ತು ಕಂಟಿನ್ಯೂವನ್ನು ಪ್ರೆಸ್ ಮಾಡಿ. ಕಂಟಿನ್ಯೂ ಮಾಡಿದ ಮೇಲೆ ಬ್ಯಾಂಕ್ OTP ಆಟೋಮೆಟಿಕ್ ರೀಡ್ ಆಗುತ್ತೆ. ನೀವು ಕ್ಲಿಕ್ ಮಾಡಿ. UPIN-ಅನ್ನು ನೀವು ಸೆಟ್ ಮಾಡ್ಕೊಬೇಕು. 6 ಡಿಜಿಟ್ UPIN-ಅನ್ನು ಸೆಟ್ ಮಾಡ್ಕೊಳ್ಳಿ ಮತ್ತು ರೀಕನ್ಫರ್ಮ್ ಕೊಡಿ. 2 ಸಲ ಕೂಡ ಟಿಕ್ ಮಾಡಿ. ರೈಟ್ ಬಟನ್ ಇರುವಂಥ ಕಡೆ ಟಿಕ್ ಮಾಡಿ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗುತ್ತೆ. ನೀವು ಬಳಸಬಹುದು. ಥ್ಯಾಂಕ್ ಯು.